ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಏರ್ಪಡಿಸಿಕೊಟ್ಟಂತ ಈ ನೂತನವಾದಂಥ ದಿನಕ್ಕಾಗಿ, ಶುಭ ಮುಂಜಾನೆಗಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆನ ಸಲ್ಲಿಸಲಾಗಿದ್ದೇನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಆತನ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಎಷ್ಟೋ ಎಲ್ಲ ಕ್ಷೇತ್ರದಿಂದ, ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ಬಲಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇರೋಂಥ ದೇವಾದಿ ದೇವರ ಉದ್ದೇಶವನ್ನ ಈ ದಿನ ತನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕರು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಆಮೇನ್, ಹಾಲೆಲೂಯಾ. ಯಾವುದಕ್ಕಾಗಿ ಪ್ರಿಯರೇ, ನನ್ನ ಕ್ರಿಸ್ತೇಸುವು ಪರಲೋಕ ಸಿಂಹಾಸನ ಸೀನನಾಗಿ ಆತನು ಯುಗಾಂತರಗಳಲ್ಲಿ ಮಹಿಮೆಯನ್ನು ಹೊಂದಬೇಕಾದಂಥ ನನ್ನ ದೇವರು ಈ ಭೂಲೋಕಕ್ಕೆ ಮನುಷ್ಯ ಕುಮಾರನಾಗಿ ನರಾವತಾರವೆತ್ತಿ ಬರಬೇಕಾಯ್ತು. ಯಾಕೆ ಗೊತ್ತಾ? ಕೆಟ್ಟು ಹೋಗಿರುವುದನ್ನ ಹುಡುಕಿಕೊಂಡು ರಕ್ಷಿಸ್ಲಿಕ್ಕೆ ನನ್ನ ಜೀವವುಳ್ಳ ದೇವರು ಬಂದಿದ್ದಾರೆ. ಆಮೇಲೆ ಏನ್ ಕೆಟ್ಟು ಹೋಯ್ತು ಪ್ರಿಯರೇ? ನಾವು ಈ ಲೋಕದಲ್ಲಿ ನಾವು ನೋಡ್ತಾ ಇರುವಾಗ ಕೆಟ್ಟು ಹೋಗಿರುವಂಥದ್ದು ಮನುಷ್ಯರು ಅಸಹಿಸಿಕೊಳ್ತಾರೆ, ಹೌದಾ? ಎಕ್ಸಾಂಪಲ್ ಆಗಿ ನಾವು ಉದಾಹರಣೆಯಾಗಿ ನಾವು ನೋಡುವಾಗ, ಅಲ್ಸೋಗಿರುವಂಥ ಕೆಟ್ಟು ಹೋಗಿರುವಂಥ ಅನ್ನವನ್ನ ನಾವು ತಿನ್ಲಿಕ್ಕೆ ಇಷ್ಟಪಡ್ತೇವ? ದುರ್ವಾಸನೆ ಬರ್ತಿರುವಂಥ ಅನ್ನವನ್ನ ನಾವು ರುಚಿ ನೋಡ್ಲಿಕ್ಕೆ ಇಷ್ಟಪಡ್ತೇವ? ಎಷ್ಟು ಅಸಹಿಸಿಕೊಳ್ತೇವಲ್ವಾ? ಅದೇ ಅನ್ನ ಚೆನ್ನಾಗಿದ್ರೆ ಎಷ್ಟು ಆನಂದಕರವಾಗಿ ಭುಜಿಸ್ತೇವೆ, ತಿಂತೇವೆ. ಅದೇ ಅನ್ನ ಕೆಟ್ಟು ಹೋದ್ರೆ ವೇಗವಾಗಿ ಹೋಗಿ ಬಿಸಾಡ್ಬಿಡ್ತೇವೆ. ಕೆಟ್ಟು ಹೋಗಿರುವಂಥದ್ದು ಮನುಷ್ಯರಿಗೆ ಅಸಹ್ಯ, ಹೌದಲ್ವಾ? ಅಂತ ಒಂದು ಆಹಾರ ಪದಾರ್ಥಗಳೇ ಮತ್ತೊಂದು ಕೆಟ್ಟು ಹೋದ್ರೆ ಕೇವಲ ಈ ಶರೀರಕ್ಕೆ ಆ ಹೊತ್ತಿಗೆ ತಿನ್ನು ಮತ್ತೆ ನಾವಾಗಿ ಹೋಗುವಂತ ಆಹಾರಕ್ಕೇನೆ ನಾವು ಅಷ್ಟು ಅಸಹಿಸಿಕೊಂಡ್ರೆ ನಾವೇ ಕೆಟ್ಟು ಹೋಗಿದ್ದೇವೆ, ಹೌದಲ್ವಾ? ನಾವೇ ಕೆಟ್ಟು ಹೋಗಿದ್ದೇವೆ. ಆದ್ರೆ ನನ್ನ ಜೀವವುಳ್ಳ ದೇವರು ಅಸಹಿಸಿಕೊಂಡಿಲ್ಲ. ಆಮೇನ್. ಕೆಟ್ಟು ಹೋಗಿರುವಂಥದ್ದನ್ನ ಹುಡುಕಿ ರಕ್ಷಿಸ್ಲಿಕ್ಕೆ ನನ್ನ ದೇವರು ತನ್ನನ್ನು ತಾನು ಅರ್ಪಿಸಿಕೊಳ್ಬೇಕಾಯ್ತು. ಆಮೇನ್, ಹಾಲೆಲೂಯಾ. ಪ್ರಿಯರೇ, ಆ ಕೆಟ್ಟು ಹೋಗಿರುವಂಥದ್ದನ್ನ ಜನರು ಅಸಹಿಸಿಕೊಂಡ್ರು, ದೂಷಿಸಿದ್ರು, ದೂರ ತಳ್ಳಿದ್ರು. ಅಂತ ಕೆಟ್ಟು ಹೋದ ಪರಿಸ್ಥಿತಿಯಲ್ಲಿದ್ದಂಥ ನನ್ನನ್ನ, ನಿಮ್ಮನ್ನ, ನಮ್ಮೆಲ್ಲರನ್ನ ದೇವರು ಪ್ರೀತಿಸಿದ್ರು. ಆ ಕೆಟ್ಟು ಹೋಗಿರೋದಕ್ಕೆ ತನ್ನನ್ನ ತಾನು ಬಲಿಯಾಗವನ್ನಾಗಿ ಮಾಡಿಕೊಂಡ್ರು. ಅದಕ್ಕೋಸ್ಕರವಾಗಿ ಮನುಷ್ಯ ಕುಮಾರನಾಗಿ ದೇವರ ಲೋಕಕ್ಕೆ ಬಂದ್ರು. ಯಾವತ್ತಾರು ಆಲೋಚಿಸಿದ್ದೇವಾ? ಕೇವಲ ಯಾವುದೋ ಒಂದು ಕೆಟ್ಟು ಹೋದ್ರೆ ಬಿಸಾಡ್ಬಿಡ್ತೇವಲ್ವಾ, ಅಸಹಿಸಿಕೊಳ್ತೇವಲ್ವಾ? ಆದರೆ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಡತೆಗಳಲ್ಲಿ, ನಮ್ಮ ನೋಟಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಾವು ಕೇಳಿಸಿಕೊಂಡೋದ್ರಲ್ಲಿ, ನಾವು ಮಾಡುವಂಥ ಕೆಲಸಗಳಲ್ಲಿ, ನಾವು ನಡೆದಂಥ ಹಾದಿಗಳಲ್ಲಿ, ನಮ್ಮ ದುರಾಲೋಚನೆಗಳು ನಾವು ಎಷ್ಟೋ ಕೆಟ್ಟು ಹೋಗಿರುವಂಥದ್ದ ಇರುವಾಗ ಕೇವಲ ಒಬ್ಬರು ಪ್ರೀತಿಸಿದ್ದು ಕ್ರಿಸ್ತ ಯೇಸು ಮಾತ್ರವೇ ಹುಡುಕಿಕೊಂಡು ಬಂದು ಪ್ರಿಯರೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿಕ್ಕೆ ಆತನು ಪಾಪವನ್ನು ಅಸಹಿಸಿಕೊಂಡ್ರೆ ಹೊರತು ಪಾಪಿಗಳನ್ನಲ್ಲ. ಆಮೇನ್. ಅಂತ ಉನ್ನತವಾದ ಪ್ರಾಣ ತ್ಯಾಗವನ್ನು ಮಾಡಿ ನಮ್ಮನ್ನು ಬದುಕಿಸಿ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ ಎಂದೆಂದಿಗೂ ನಾವು ಜೀವಿಸ್ಬೇಕೆಂಬುದಾಗಿ ನಿತ್ಯ ಜೀವವನ್ನ ನಮಗೆ ಒದಗಿಸಿಕೊಟ್ಟಂತ ಉನ್ನತನಾದಂಥ ದೇವರಿಗೆ ನಾವೆಲ್ಲರೂ
ನೀವೇನ್ ಮಾಡಿದ್ದೀರಿ? ಅಷ್ಟು ಪ್ರೀತಿಸುವಂತ ಉನ್ನತವಾದಂಥ ದೇವರು, ತಂದೆಯಂತೆ ನಿನ್ನನ್ನು ಪೋಷಿಸಿದಂಥ ದೇವರು. ನೀನು ಅಳುವಾಗ, ನೀನು ಕಣ್ಣೀರಿಡುವಾಗ, ನೀನು ಚಿಂತಕ್ರಾಂತಳಾಗಿರುವಾಗ ನಿನ್ನೊಟ್ಟಿಗೆ ಬಂದು ನಿನ್ನ ಪಕ್ಕದಲ್ಲಿ ಕೂತು ತಾಯಿಯಂತೆ ನಿನ್ನ ಸಂತೈಸಿದಂಥ ಉನ್ನತನಾದಂಥ ದೇವರಿಗೆ ನಾವು ಏನ್ ಮಾಡಿದ್ದೇವೆ, ಏನ್ ಮಾಡಿದ್ದೀರಿ? ವರ್ಷ ಕಳೀತಾ ಹೋಗ್ತಾ ಇದೆ. ಇವತ್ತಾರು ಆಲೋಚಿಸಿದ್ದೇವ? ಅಲ್ಪವಾಗ್ರೂ ಕೆಟ್ಟು ಹೋದ್ರೇನೆ ಅಸಹಿಸಿಕೊಂಡು ದೂರವಾಗಿರುವಂತ ನಾವೇ ಕೆಟ್ಟು ಹೋಗಿರುವಾಗ ಎಷ್ಟೋ ಜನ ನಮ್ಮನ್ನು ನೋಡಿ ಅಸಹಿಸಿಕೊಂಡಿರ್ಬೋದು, ದೂಷಣೆ ಮಾಡಿರ್ಬೋದು, ಅವಮಾನಿಸಿರ್ಬೋದು. ಅಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಒಬ್ಬರಲ್ವಾ ನಿಂತಿದ್ದು, ನಮ್ಮನ್ನ ಬಲಪಡಿಸಿದ್ದು, ನಮ್ಮನ್ನ ಆಧರಿಸಿದ್ದು, ನಮ್ಮನ್ನ ರಕ್ಷಿಸಿಕೊಂಡಿದ್ದು, ನಮ್ಮನ್ನ ಪ್ರೀತಿಸಿದ್ದು. ಏನಾದ್ರೂ ಒಂದು ತಪ್ಪು ಕೆಲಸ ಮಾಡಿದ್ರೆ ತಂದೆ ತಾಯಿಗಳೇ ಆ ಮಕ್ಕಳನ್ನ ಹೊರ ಹಾಕ್ಬಿಡ್ತಾರೆ, ಅಸಹಿಸಿಕೊಳ್ತಾರೆ, ದೂಷಿಸ್ತಾರೆ, ಶಾಪಗಳನ್ನ ಹಾಕ್ತಾರೆ. ಹೌದಾ? ಆದರೆ ಎಲ್ಲವೂ ತಿಳಿದುಕೊಂಡಂತ ತಂದೆಯಾಗಿರುವಂತ ದೇವರು ನಮ್ಮನ್ನು ಅಪ್ಪಿಕೊಂಡು ಮುದ್ದಿಡುವಂತ ದೇವರಾಗಿದ್ದಾರೆ. ಆಮೇಲೆ ಅಂಥ ಉನ್ನತವಾದಂಥ ತಂದೆಗೋಸ್ಕರ ಏನ್ ಮಾಡಿದ್ದೀವಿ? ಒಂದು ಬಾರಿ ಜ್ಞಾಪಿಸಿಕೊಳ್ಳೋಣ. ಕೆಟ್ಟು ಹೋಗಿರುವುದನ್ನು ಹುಡುಕಿಕೊಂಡು ಬಂದಂತ ದೇವರು ಹುಡುಕಿ ಸುಮ್ಮನೆ ಆಗ್ಲಿಲ್ಲ, ರಕ್ಷಿಸಿದ್ರು, ಕಾಪಾಡಿದ್ರು, ಪ್ರಾಣ ಕೊಟ್ರು, ಜೀವದ ಕಡೆಗೆ ನಡೆಸಿದ್ರು. ಅಂತ ದೇವಾದ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೇವೆ? ಆತನಿಂದ ಎಲ್ಲವನ್ನ ಹೊಂದಿಕೊಳ್ತಾ ಇದ್ದೇವೆ. ಆದರೆ ಆತನಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ? ನೀವೇನ್ ಮಾಡಿದ್ದೀರಿ? ಆತನು ಸಂತೋಷ ಪಡುವಂತ ರೀತಿಯಲ್ಲಿ ನೀವೇನ್ ಮಾಡಿದ್ದೀರಿ? ಈ ವರ್ಷ ಎಲ್ಲ 11 ತಿಂಗಳು 12 ತಿಂಗಳಲ್ಲಿ ನಾವಿದ್ದೇವೆ. ಏನ್ ಮಾಡಿದ್ದೀರಿ? ಆಲೋಚನೆ ಮಾಡೋಣ. ಇನ್ನೂ ಅನೇಕ ಬಾಧ್ಯತೆಗಳು ನಮಗಿದೆ, ದೇವರು ಕೊಟ್ಟಿದ್ದಾರೆ. ಅದನ್ನ ನೆರವೇರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವಾ? ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇವಾ? ಆಲೋಚನೆ ಮಾಡಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನಿಗೋಸ್ಕರವಾಗಿ ಜೀವಿಸಲಿಕ್ಕೆ, ಆತನು ನಮಗಾಗಿ ಕೊಟ್ಟಂತ ಜವಾಬ್ದಾರಿಗಳನ್ನ ನೆರವೇರಿಸಲಿಕ್ಕೆ ನಾವು ಮುಂದಾಗೋಣ. ದೇವರು ಈ ವಾಗ್ದಾನಕ ಎಲ್ಲರನ್ನ ಆಶ್ರಯಿಸಲಿ, ಬಲಪಡಿಸಲಿ. ಮೇನೆ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಬಹುದಾಗ್ತದೆ. ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರ ಸ್ತೋತ್ರ. ಕೆಟ್ಟು ಹೋದಂತ ನಮ್ಮನ್ನ ಹುಡುಕಿಕೊಂಡು ರಕ್ಷಿಸಿದಂತ ದೇವರ ನಿಮಗಾಗಿ ಕರ್ತನೆ, ಪ್ರತಿಯೊಂದು ಆತ್ಮವೂ ಕೂಡ ಕರ್ತನೆ ಅವರವರ ಮೇಲೆ ಇದ್ದಂಥ ಜವಾಬ್ದಾರಿನ ಹೊತ್ತುಕೊಳ್ಳಿಕ್ಕೆ ಸಹಾಯವನ್ನು ಮಾಡಿ, ನಿನ್ನನ್ನು ಮಹಿಮೆ ಪಡಿಸಿ, ನಿನ್ನನ್ನು ಸಂತೋಷಪಡಿಸುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸು. ಪ್ರತಿಯೊಬ್ಬರನ್ನ ಆಶ್ರಯಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.